ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ಎಸ್ ಟಿವಿ. ನಾನು ವಿಶ್ವ ಶೆಟ್ಟಿ. ಇವತ್ತು ನಮ್ಮ ಜೊತೆ ಗ್ರಾಮಾಯಣದ ಕುಸುಮ ಹಾಗೂ ಸೀನೂರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೇಡಮ್, ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್ ಸರ್. ಹೇಳಿ. ನಾನು ರಿಯಲ್ ಹೆಸರು ಹೇಳಿಲ್ಲ, ಬಟ್ ರೀಲ್ ಹೆಸರು ಹೇಳಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕನೆಕ್ಟ್ ಆಗ್ತಿದೆ ನಿಮ್ಮ ಪೇರು ಎಲ್ಲ ಜನರಿಗೂ ಕೂಡ. ಬಟ್ ಏನ್ ಹೇಳ್ತೀರಾ ಸರ್ ಈ ಪೇರ್ ಬಗ್ಗೆ? ನಾನು ಫಸ್ಟ್ ಕೇಳ್ಬೇಕು ನಿಮ್ಮ ಹತ್ರ. ಬಟ್ ಆಡಿಯನ್ಸ್ ಎಲ್ಲ ತುಂಬಾ ಕನ್ವಿನ್ಸ್ ಆಗಿದ್ದಾರೆ ನಿಮ್ಮ ಸಾಂಗ್ ಎಲ್ಲ ನೋಡ್ಬಿಟ್ಟು. ಬಟ್ ಹೇಳಿ ಸರ್, ಫಸ್ಟ್ ಇವಾಗ ಪೇರ್ ಬಗ್ಗೆ ಹೇಳೋದಾದ್ರೆ, ನೀವು ನಿಮ್ಮಿಬ್ಬರ ಪೇರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ನಿಮಗೆ ಏನ್ ಅನ್ಸ್ತು ಮೇಘ ಅವ್ರ ಬಗ್ಗೆ? ಸ್ಕ್ರೀನ್ ಸಾಂಗ್ ಎಲ್ಲ ರಿಲೀಸ್ ಆಗಿದೆ, ನೋಡಿದೀರಾ ನೀವು ಸಾಂಗ್? ಇಬ್ರು ಕಾಂಬಿನೇಷನ್ ವರ್ಕ್ ಆಗಿದೆ, ಏನ್ ಹೇಳ್ತೀರಾ? ತುಂಬಾ ಜನದಿಂದ ಅದು ಸಾಂಗ್ ನೋಡಿದಾಗ ಅದೇ ಹೇಳಿದ್ದು, ತುಂಬಾ ಚೆನ್ನಾಗಿ, ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತು. ಈಗ 2 ಸಾಂಗಲ್ಲೂ, ಬೆಂಕಿ ಸಾಂಗ್ ಅಲ್ಲಿ ಮೊನ್ನೆ ರಿಲೀಸ್ ಆಯ್ತಲ್ಲ, ಏನೇ ಹೇಳು ಕುಸುಮ, 2ರಲ್ಲೂ ಅದನ್ನೇ ಹೇಳಿದ್ದು. ಆಮೇಲೆ ಮೇಘ ಜೊತೆ ಆಕ್ಟ್ ಮಾಡಕ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡೋಕ್ಕೂ ಅದೊಂದು ಕಂಫರ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಅದರಿಂದ ಸೀನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ನಾವು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದಷ್ಟು ರಿಹರ್ಸಲ್ಸ್ ಇಬ್ರು ಮಾಡಿದ್ವಿ. ಸ್ಕ್ರಿಪ್ಟ್ನ ಒಟ್ಟಿಗೆ ಓದಿದ್ವಿ, ಒಂದಷ್ಟು ಸೀನ್ಸ್ಗಳನ್ನ ಮುಂಚೆ ಮಾಡಿದ್ವಿ, ತುಂಬಾ ಡಿಸ್ಕಸ್ ಮಾಡಿದ್ವಿ. ಸೊ ಆ ಬಾಂಡಿಂಗ್ ಇಂದ ಇನ್ನೂ ಚೆನ್ನಾಗಿ, ಮೋಸ್ಟ್ಲಿ ಅದರಿಂದ ಆ ಪೇರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಂದ್ರು ಮೇಡಮ್ ಓವರ್ ಆಲ್ ನೋಡಿದಾಗ, ಸಾಂಗ್ಸ್ ಎಲ್ಲ ನೋಡಿದಾಗ ನಿಮ್ ಕಡೆ ಆಗಿರ್ಬೋದು, ಫೀಡ್ಬ್ಯಾಕ್ ಎಲ್ಲ ಏನ್ ಕೊಟ್ರು ಈ ಜೋಡಿ ಬಗ್ಗೆ, ಓವರ್ ಆಲ್ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಎಲ್ರಿಗೂ ಇಷ್ಟ ಆಯ್ತು ಸಾಂಗು. ಅಂದ್ರೆ ಆ ಒಂದು ಹಳೆ ಆಲ್ರೆಡಿ ಹಿಟ್ ಆಗಿರೋ ಸಾಂಗನ್ನ ಮತ್ತೆ ಹೊಸದಾಗಿ ಮ್ಯೂಸಿಕ್ ಮಾಡಿರೋದು ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಈಗ ಏನೇ ಹೇಳು ಕುಸುಮ, ಇದು ಆಕ್ಚುಲಿ ನನ್ನ ಫೇವ್ರೆಟ್ ಸಾಂಗು. ಇದು ಲಿರಿಕ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ, ಸ್ವಲ್ಪ ಸ್ಲೋ ಆಗಿ ಕನೆಕ್ಟ್ ಆಗುತ್ತೆ. ಸೊ ಎಲ್ರಿಗೂ ಇಷ್ಟ ಆಯ್ತು ಆಕ್ಚುಲಿ. ಅದೇ ಕೊನೆಯದಾಗಿ ಹೇಳ್ತಿರಲ್ಲ, ಸೀನಾ ಅನ್ನುವಂಥ ನಿಮ್ಮ ವಯಸ್ಸಿಂದ ಮೂಡ್ ಬಂದಿರೋದು ಅಂತ ಹೇಳಿ, ಬಟ್ ಅದು ತುಂಬಾ ಕನೆಕ್ಟ್ ಆಗುತ್ತೆ. ರಿಯಲ್ ಆತರ ಫೀಲಿಂಗ್ಸ್ ಕೊಡೋ ತರ ಇದೆ ಸಾಂಗ್ಸ್ ಅಲ್ಲಿ. ಬಟ್ ಅದು ಚೆನ್ನಾಗಿದೆ, ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅದನ್ನ ನೋಡಿದಾಗ ಕೂಡ. ಬಟ್ ನಿಮ್ಗೆ ಈ ತರದೆಲ್ಲ ಒಂದು ಕ್ರಿಯೇಟಿವಿಟಿ ತೆಗೆದಾಗ, ಈಗ ಕೊರಿಯೋಗ್ರಾಫರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಡೈರೆಕ್ಟರ್ ಆಗಿರ್ಬೋದು, ಈ ತರದ್ದೆಲ್ಲ ಒಂದು ಹಿಂಟ್ ಕೊಟ್ಟಾಗ ಏನ್ ಹೇಳ್ತೀರಾ ಅಂತಂದ್ರೆ, ಒಂದೇ ಹೊಸ ಟೀಮ್ ಅಂತ ಹೇಳ್ಬೋದು, ಡೈರೆಕ್ಷನ್ ಟೀಮ್ ಕೂಡ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಅವ್ರವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆರ್ಟಿಸ್ಟ್‌ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್‌ಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ ಅವ್ರಿಗೇನ್ ಕೆಲಸ ಕೊಟ್ಟಿದ್ದಾರೋ ಅದನ್ನ ನೀಟಾಗಿ ಮಾಡಿದ್ದಾರೆ. ಸೊ ಈಗ ನಮ್ಮ ಮ್ಯೂಸಿಕ್ ಅಂತ ಬಂದಾಗ, ಈಗ ನಾನು ಪೂರ್ಣಚಂದ್ರ ಸರ್ ಬಗ್ಗೆ ಹೇಳಂಗೆ ಇಲ್ಲ, ಮ್ಯೂಸಿಕ್ ಮುಖಾಂತರ ಆಲ್ರೆಡಿ ಅವರು 2-3 ಸಾಂಗ್ ಈ ಸಿನಿಮಾ ಥ್ರೂನೇ ಹಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಇನ್ನೇನು ಜುಲೈ 3ನೇ ತಾರೀಕಿಗೆ ಅವರ ಕೆಲಸ ಗೊತ್ತಾಗುತ್ತೆ. ನಮ್ಮ ಕೆಲಸ ಕೂಡ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಸೊ ಹಾಗಾಗಿ ಅವ್ರಿಗೆ ಕೊಟ್ಟಿರೋ ಕೆಲಸನ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸರ್, ಅಂದ್ರೆ ವಿನಯ್ ಸರ್, ನಿಮ್ದು ಸಿನಿ ಜರ್ನಿ ಗ್ರಾಫ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ನೋಡಿದೀವಿ ಸಿನಿಮಾನು. ಈಗ ಪೆಪ್ಪೆ ಆಗಿರ್ಬೋದು, ಒಂದು ಸರಳ ಪ್ರೇಮ ಕಥೆ, ಅಂದೊಂದಿತ್ತು ಕಲಾ, ಇದೆಲ್ಲಾನು ನೆಕ್ಸ್ಟ್ ಲೆವೆಲ್, ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಆಗಿರ್ಬೋದು, ಅದೆಲ್ಲಾನು ಹೋಲಿಸಿ ಗ್ರಾಮಾಯಣಕ್ಕೆ ಬಂದ್ರೆ ಇದು ಒಂಥರ ನೆಕ್ಸ್ಟ್ ಲೆವೆಲ್ ರೀತಿಯಾಗಿ. ಅಂದ್ರೆ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಇರ್ಬೋದು, ನಿಮ್ಮ ಡೆಡಿಕೇಶನ್ ಏನಿರ್ಬೋದು, ಇದ್ರಲ್ಲಿ ನಮಗೆ ಕಾಣಿಸುತ್ತೆ. ಬಟ್ ಈ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸರ್? ಇದೆಲ್ಲ ಯಾಕೆ ನಿಮ್ಮನ್ನೇ ಈ ಪಾತ್ರಗಳೆಲ್ಲ ಹುಡ್ಕೊಂಡು ಬರ್ತಾ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ? ಅಂದ್ರೆ ಅದು ನಾನು ಲಕ್ಕಿ ಅನ್ಸುತ್ತೆ, ಈ ತರ ಒಳ್ಳೆ ಸಿನಿಮಾಗಳು, ಒಳ್ಳೆ ಕತೆಗಳು, ಈಗ ಡೈರೆಕ್ಟರ್ಸು ಈ ತರ ಒಂದು ಕತೆ ಮಾಡಿದಾಗ ಅವರು ನನ್ನನ್ನು ಅದ್ರಲ್ಲಿ ಹಾಕೊಂಡು ಮಾಡಬೇಕು ಅನ್ಕೊಳೋದು, ಅದು ತುಂಬ ಖುಷಿ ಅನ್ನುತ್ತೆ. ಆಮೇಲೆ ನಾನು ಏನಂದರೆ, ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಒಂದು ವೇರಿಯೇಷನ್ ಇರಲಿ, ಈ ಥರ ಆ ರೀತಿಯಲ್ಲಿ ಹುಡುಕ್ತೀನಿ. ಸೊ ಆಮೇಲೆ ನನ್ನ ಹಿಂದಿನ ಸಿನಿಮಾಗಳು ನೋಡಿ, ಸೊ ನಂದು ಒಂದು ಜಾನರ್ಗೆ ಫಿಕ್ಸ್ ಆಗಿಲ್ವಲ್ಲ, ಸೊ ಅದರಿಂದ ಈ ಥರ ಬೇರೆ 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 ಕತೆಗಳು ಬರುತ್ತೆ ಅಂತ ಅನಿಸುತ್ತೆ. ಅಂದ್ರೆ ನಿಮ್ಗೆ ಆಸೆ ಇದೆ ಈ ತರದ ಪಾತ್ರಗಳನ್ನೇ ನಾನು ಮಾಡ್ಬೇಕು ಅನ್ನುವಂಥದ್ದು ಆಸೆ? ಆ ಥರ ಒಂದು ಇಟ್ಕೊಂಡಿಲ್ಲ, ಇದೇ ಥರ ಪಾತ್ರಗಳು ಮಾಡ್ಬೇಕಂತ. ಅದೊಂದ್ಸಲಿ ತಲೆಯಲ್ಲಿ ಕೂತ್ಬಿಟ್ರೆ, ಬಟ್ ನಾವು ಬರೀ ಆ ರೀತಿಯಲ್ಲಿ ಸ್ಕ್ರಿಪ್ಟ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ ಒಂದು ಪಾತ್ರ ತಲೆಯಲ್ಲಿ ಸ್ಟಕ್ ಆಗಿಲ್ಲ ಅಂದರೆ, ಬೇರೆ ಬೇರೆದು ತುಂಬಾ ಬೇರೆ ಬೇರೆ ಪಾತ್ರಗಳು ಕಾಣಿಸ್ಕೊಳುತ್ತೆ. ಕೆಲವೊಂದು ಗ್ಲಿಮ್ಸ್ ಅಥವಾ ಈ ಟೀಸರ್, ನಿಮ್ದು ಎಂಟ್ರಿ ಟೀಸರ್, ಇನ್ನೊಂದು ಸಾಂಗ್ ಎಲ್ಲ ನೋಡಿದಾಗ
ಅದ್ಭುತವಾಗಿ ಏನೋ ಒಂದು ಸಿನಿಮಾ ಇದಾಗುತ್ತೆ, ಒಳ್ಳೆ ಕಾಂಟೆಂಟ್ ಇರುವಂತ ಸಿನಿಮಾ ಅಂತ ಅನ್ಸುತ್ತೆ ನಮ್ಗೆಲ್ಲ. ಅಂದ್ರೆ ರಿಲೀಸ್ ಆದ್ಮೇಲೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸಿನಿಮಾ ಅನ್ನೋದು ಅನ್ಸುತ್ತೆ. ಬಟ್ ಇದು ಎಲ್ಲೋ ಈ ತರದ ಒಂದು ಕಾಂಟೆಂಟ್ ನ ಇನ್ನೂ ಒಂದ್ ಸ್ವಲ್ಪ ಬೇಗನೆ ನಾವು ತಗೊಂಡ್ ಬರ್ಬೇಕಾಗಿತ್ತು. ಒಂದ್ ಸ್ವಲ್ಪ ಎಲ್ಲೋ ಸ್ಟಾರ್ಟ್ ಮಾಡಿದ್ದ ಇಲ್ಲಿ ತನಕ ಬಂದಿದ್ದು ಎಲ್ಲ ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಈ ತರದ ಒಂದು ಕಂಟೆಂಟ್ ಇನ್ನೂ ಬೇಗ ನಾವು ತರಬೇಕಾಗಿತ್ತು ಅಂತ ಅನ್ಸುತ್ತೆ ಏನು? ಒಂದೊಂದು ಸಿನಿಮಾಗಳು ಹಾಗೆ ಅದಕ್ಕಾದ ಒಂದು ಟೈಮ್ ಕೊಡಬೇಕು, ಅದಕ್ಕೆ ಒಂದು ಟೈಮ್ ಬರಬೇಕು. ಸೊ ಅದೇ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ಸೊ ಗ್ರಾಮೀಣ ಸ್ಕ್ರಿಪ್ಟ್ ಅವರು ಕೇಳಿದಾಗ ಅವ್ರು ಹೇಳಿದಾಗ ಈ ಕತೆ ಅದೇ ಎಲ್ಲ ಮಾಡಿಸ್ಕೊಳುತ್ತೆ, ಅದಕ್ಕಾದ ಅದ್ರ ಟೈಮ್ ಕೊಡಬೇಕು, ಬಟ್ ಬಂದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾವು ಆ ಭರವಸೆ ಇಟ್ಕೊಂಡು ಸಿನಿಮಾ. ಓಕೆ ಸರ್. ಸರ್ ಹೇಳ್ತಾ ಇದ್ರಿ ಮೊನ್ನೆ 8 ಸಾಂಗ್ ಇದೆ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ರಿ. ಬಟ್ 5 ರಿಲೀಸ್ ಆಗಿದೆ. ಬಟ್ ನೀವು ನೋಡಿದಿರ 8 ಸಾಂಗನ್ನು ಇದೆಲ್ಲ ಮಾಡಿ ಅಂದ್ರೆ ವಿಡಿಯೋ ಫುಲ್ ನೋಡಿದಾಗ ನಿಮ್ಗೆ ಯಾವ ಸಾಂಗ್ ಸರ್ ಇದು ನನಗೆ ತುಂಬಾ ಕಾಡುತ್ತೆ ಈ ಸಾಂಗ್ ಅನ್ನುವಂಥದ್ದು ಅಂತ ಹೇಳೋದಾದ್ರೆ? 8 ಸಾಂಗ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ನನಗೆ ಈ ಸಾಂಗು? ತುಂಬಾ ಇಷ್ಟವಾದ ಸಾಂಗ್ ನನಗೆ ಅಂದ್ರೆ ಒಂದು ಜಾತ್ರೆದು ಒಂದು ಸಾಂಗ್ ಇದೆ. ತುಂಬಾ ಒಳ್ಳೆ ಈ ಟಮ್ಟೆದು ಬೀಟ್ಸ್ ಜೊತೆ ಒಂದು ಸಾಂಗ್ ಇದೆ. ಆಮೇಲೆ ಅದು ತುಂಬಾ ಒಂದು ಕಲ್ಚರಲ್ ಸಾಂಗ್, ಆ ಊರಿನ ಒಂದು ಹಬ್ಬದ ಮೇಲೆ ಈ ಸಾಂಗ್ ಇದೆ. ಸೊ ಆ ಸಾಂಗ್ ನಂಗೆ ತುಂಬಾ ಇಷ್ಟ. ಅವ್ರ ಬಗ್ಗೆ ನಾವು ನಿಮ್ಮ ಪಾತ್ರದ ಬಗ್ಗೆ ನಾವು ಮಾತಾಡ್ಲೇಬೇಕು. ನಿಮ್ಮ ಕರಿಯರ್ ಅಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಕೊಡುವಂತ ಸಿನಿಮಾ ಅಂತಾನೆ ಹೇಳ್ಬೋದು. ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ಪ್ರತಿಯೊಂದು ನೋಡಿದಾಗ ಅನ್ಸುತ್ತೆ. ಬಟ್ ನಿಮಗೊಂಥರ ಹೊಸತನ ಈ ತರ ಕ್ಯಾರೆಕ್ಟರ್. ಬಟ್ ಆ ಕ್ಯಾರೆಕ್ಟರ್ನ ನೀವು ಹೇಗೆ ರಿಸೀವ್ ಮಾಡ್ಕೊಂಡ್ರಿ, ಹೇಗೆ ಅದನ್ನ ಮಾಡ್ತೀರಾ ಅಂತ? ನನಗೆ ಇದು ಪಾತ್ರ ಹೊಸದೆ ಆಕ್ಚುಲಿ. ಈ ಒಂದು ಹಳ್ಳಿ ಹುಡುಗಿ ಪಾತ್ರ, ಆಮೇಲೆ ಒಂದು ತುಂಬಾ ಸ್ಟ್ರಾಂಗ್ ಹುಡುಗಿ ಪಾತ್ರ ನನಗೆ ತುಂಬಾನೇ ಹೊಸ ಅದು. ಆಮೇಲೆ ಇದಕ್ಕೆ ತುಂಬಾ ಪ್ರಿಪ್ರೇಷನ್ಸ್ಗಳೆಲ್ಲ ಮಾಡ್ತಾ ಇದ್ವಿ ನಾವು. ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ, ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಪ್ರಿಪ್ರೇಷನ್ಸ್, ಅದಕ್ಕೆ ಆದಂಥ ಬಾಡಿ ಲ್ಯಾಂಗ್ವೇಜ್, ಅದಕ್ಕೆ ಆದಂಥ ಲ್ಯಾಂಗ್ವೇಜ್, ಇದೆಲ್ಲನೂ ಕೂಡ ನಾವು ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂಡೇ ಹೋದ್ವಿ. ಸೊ ಅಲ್ಲಿ ಹೋದಾಗ ಸ್ವಲ್ಪ ಈಸಿ ಆಯಿತು. ಬಟ್ ಆ ಹಳ್ಳಿ ಕಲ್ಚರ್ಗೆ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಇತ್ತು ಅಲ್ಲಿ. ನಾವು ಬೇಸಾಯ ಹೊಡೆಯೋದಾಗಿರ್ಬೋದು. ಸೊ ಅದನ್ನೆಲ್ಲ ಸ್ವಲ್ಪ ಅಲ್ಲೇ ಸ್ಪಾಟ್ ಅಲ್ಲೇ ಕಲ್ತ್ಕೊಂಡು ಮಾಡಿದ್ವಿ. ಅಂದ್ರೆ ಟ್ರ್ಯಾಕ್ಟರ್ ಓಡಿಸೋದು ಆ ಥರದ್ದೆಲ್ಲ. ಅದೆಲ್ಲ ಗೊತ್ತಿತ್ತು ಮುಂಚೆನೇ? ಅಂದ್ರೆ ಕಾರ್ ಓಡಿಸ್ತೀವಲ್ಲ, ಸೊ ಹಂಗಾಗಿ ಸ್ವಲ್ಪ ಈಸಿನೇ. ಬಟ್ ಅಲ್ಲಿ ಅದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಅದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು. ಅಂದ್ರೆ ಇವೆಲ್ಲ ನೋಡಿದಾಗ ನಿಮ್ಮನ್ನ ಏನಂತಿದ್ದಾರೆ ಅಂದ್ರೆ, ನಮ್ ಕನ್ನಡದ ಸಮಂತ ಇವರು ಆ ಲುಕ್ ಆ ತರ ಇದೆ ಅನ್ನುವಂಥದ್ದು ಕೂಡ ಎಲ್ಲರೂ ನೀವು ಕೇಳಿರ್ತೀರ ಈ ಮಾತನ್ನೆಲ್ಲ. ಬಟ್ ಈ ರೀತಿ ಫೀಡ್ಬ್ಯಾಕ್ ಒಂದು ಸಿಕ್ಕಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಹೌದಾ, ನಿಜನಾ, ಇದು ನಿಜನಾ, ಹಾಗಾಗ್ತಿದ್ಯಾ ಅಂತ 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 ಅನ್ಸುತ್ತೆ? ಏನೇನ್ ಹೇಳ್ತೀರಾ ಅಂತ ನೀವು? ಇಲ್ಲ, ಖುಷಿ ಆಗತ್ತೆ ಆ ಥರ ಹೇಳೋದನ್ನ ಕೇಳಿದ್ರೆ. ಬಟ್ ಅಫ್ಕೋರ್ಸ್ ಸಾಮಂತ ಅವರು ಸಾಮಂತನೇ. ಸರ್, ನಿಮ್ಮ ಪಾತ್ರದ ತಯಾರಿ ಸೀನಾ ಅದು ಹೇಗಿತ್ತು ಅನ್ನೋದು? ಸೀನಾ ಅದೇ ಇದೊಂದು ಒಳ್ಳೆ ಜರ್ನಿ ಆಗಿದೆ ಈ ಸಿನಿಮಾದ ಜೊತೆ. ಸೊ ಸಿನಿಮಾದ ಜೊತೆ, ಸ್ಕ್ರಿಪ್ಟ್ ಜೊತೆ ನಮ್ಮ ಡೈರೆಕ್ಟರ್ ಚಂದ್ರು ಅವರು ತುಂಬ ಕಾಲ ಕಳೆದು ಅದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಮಾಡಿ, ಆಮೇಲೆ ಅಲ್ಲಿರೋ ಇದೊಂದು ಏನಂತಾರೆ, ಇದರಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸು ಅಂದರೆ ದೇವನೂರ್ ಅಂತ ಊರಲ್ಲಿ ಇರೋ 4-5 ಜನರದು, ಅಂದರೆ ಒಂದು ಆಲ್ಮೋಸ್ಟ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ಗಳನ್ನ ತೊಗೊಂಡು ಎಲ್ಲ ಒಟ್ಟು ಸೇರಿಸಿ ಗ್ರಾಮಾಯಣ ಮಾಡಿರೋದು. ಸೊ ಅಲ್ಲಿ ಈ ಪಾತ್ರಕ್ಕೆ ರಿಲೇಟ್ ಆಗಿರೋ ಒಂದಷ್ಟು ಜನನ ರಿಯಲ್ ಆಗಿ ಮೀಟ್ ಆದ್ವಿ, ಅವ್ರ ಜೊತೆ ಮಾತಾಡಿದ್ವಿ. ಅವ್ರದ್ದು ಆ ಸ್ಪಾಟಲ್ಲಿ, ಆ ಸಿಚುವೇಶನಲ್ಲಿ ಅವ್ರ ರಿಯಾಕ್ಷನ್ಗಳು ಹೇಗಿತ್ತು, ಅವ್ರ ಮನಸ್ಥಿತಿ ಹೇಗಿತ್ತು, ಅವ್ರಿಗೆ ಏನೇನು ಅನಿಸ್ತಾ ಇತ್ತು, ಸೊ ಅದೆಲ್ಲ ಕೇಳಿ ಅದೆಲ್ಲ ಮಾತಾಡಿದಾಗ ಸೊ ಪಾತ್ರ ತಾನಾಗ ಅದೇ ಬರುತ್ತೆ ನಮ್ಮಲ್ಲಿ ಅಂತ ಅನ್ಸುತ್ತೆ. ಅಂದ್ರೆ ಸೀನಾ ಏನ್ ಹೇಳಕ್ ಹೊರಟಿದ್ದಾನೆ ಅನ್ನುವಂಥದ್ದು, ಅಂದ್ರೆ ಸಿಟಿ ಬಿಟ್ಟು ಹಳ್ಳಿಗೆ ಹೋಗ್ತಾನೆ ಅನ್ನುವಂಥದ್ದು ತೋರಿಸಿದ್ರೆ ನಿಮ್ಮ ಎಂಟ್ರಿಯಲ್ಲಿ. ಬಟ್ ಅಲ್ಲಿ ಏನ್ ಹೇಳಕ್ ಹೊರಟಿದ್ದಾನೆ ಅಂತ? ಸೀನಾ ಏನ್ ಹೇಳಕ್ ಅಂದ್ರೆ ಪ್ರತಿಯೊಬ್ಬರ ಮನ್ಸಲ್ಲಿ ಅಂದ್ರೆ ಸ್ಟಾರ್ಟ್ ಮಾಡಿದಾಗ ಒಂದು ಅಂದ್ರೆ ಈಗ ಯುವಕನಿಗೆ ಒಂದು ಕ್ಲಾರಿಟಿ ಇರಲ್ಲ, ಏನ್ ಮಾಡ್ಬೇಕು ಜೀವನದಲ್ಲಿ, ಏನ್ ಆಗ್ಬೇಕು, ಒಂದು ಗೋಲ್ ಏನು, ಅದ್ಯಾವುದೂ ಇರಲ್ಲ. ಸೊ ಸೀನಾ ಅವನ ಗೋಲು, ಅವನ ಕ್ಲಾರಿಟಿ ಹೇಗೆ ಕಾಣ್ಕೊಳ್ತಾನೆ ಅನ್ನೋದು ಈ ಕ್ಯಾರೆಕ್ಟರಿನ ಒಂದು ಜರ್ನಿ. ಸಾಂಗ್ ಇನ್ನು ಅಂದ್ರೆ ಸಿನಿಮಾಗ ಹೈಲೈಟ್ ವಿಚಾರಕ್ಕೆ ಬಂದ್ರೆ ಬೆಂಕಿ ಸಾಂಗ್ ಸರ್. ಅಂದ್ರೆ ಶಿವಣ್ಣ ಅವ್ರದ್ದು ರೀಕ್ರಿಯೇಟ್ ಮಾಡಿರುವಂತದ್ದು ಆ ಸಾಂಗ್. ಅದು ಯಾರ ಪ್ಲಾನ್, ಅದು ಯಾಕೆ ಅಲ್ಲೇನೆ ತಗೊಂಡ್ ಬಂದ್ರಿ ಅನ್ನೋದು? ಅದು ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ಸ್ ಅವ್ರದ್ದು ಪ್ಲಾನು. ಸೊ ಅವ್ರಿಗೆ ಈ ಸಾಂಗ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆಮೇಲೆ ನಮ್ಮ
ಸಿನಿಮಾದಲ್ಲೂ ಕರೆಕ್ಟಾಗಿ ಆ ಸಿಚುವೇಶನ್ ಒಂದು ಸಿಕ್ತು. ಈ ಸಾಂಗ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆಮೇಲೆ ನಾವು ಕಂಪ್ಲೀಟ್ ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದೀವಿ. ಸೊ ಅದರಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಬ್ರೀದರ್ ಥರ ಆಚೆ ಹೋಗಿ ತಿರ್ಗಾ ಸಿನಿಮಾಗೆ ಬರೋಕ್ಕೆ ಅದೊಂದು ಸ್ಪಾಟ್ ಕರೆಕ್ಟ್ ಆಗಿತ್ತು. ಸೊ ಅದರಿಂದ ಈ ಸಾಂಗ್ ಚೂಸ್ ಮಾಡಿದ್ವಿ. ಮಾಡಿದಾರೆ ಆ ಸಾಂಗ್ ಅಲ್ಲಿ ಹೇಳೋದಾದ್ರೆ ತುಂಬಾ ಸ್ಟೆಪ್ ಸಖತ್ತಾಗಿ ಸ್ಟೆಪ್ ಹಾಕಿದಾರೆ ನೋಡಿ, ಅದಕ್ಕೋಸ್ಕರ ಕೇಳಿರೋದು. ಮೇಘ ಶೆಟ್ಟಿ ಅವ್ರು ಹಿಂಗೂ ಮಾಡ್ತಾರ ಡ್ಯಾನ್ಸ್, ಈ ತರನು ಇದೆಯಾ ಸ್ಟೆಪ್ ಹಾಕಕ್ಕೆ ಅನ್ನುವಂಥದ್ದು. ಫುಲ್ ಎನರ್ಜಿಕ್, ನಾವು ಆ ತರ ನೋಡಿರ್ಲಿಲ್ಲ ಮೇಘ ಶೆಟ್ಟಿ ಅವ್ರು, ಬಟ್ ಆ ತರ ತೋರಿಸಿದ್ದಾರೆ. ಬಟ್ ನಿಮ್ಗೆ ಏನಂತ ಆ ಸಾಂಗ್ ಅಷ್ಟೇ ಎನರ್ಜೆಟಿಕ್ ಆಗಿ ಮಾಡಿರುವಂತದ್ದು ನೋಡಿದ್ರೆ? ಖುಷಿ ಆಯ್ತು ನಮ್ಗೆ. ನಮ್ಮ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಸಾಂಗು. ಅವರ ಪ್ರತಿಯೊಂದು ಸ್ಟೆಪ್ಪು ಕೂಡ ಎಲ್ರಿಗೂ ಇಷ್ಟ ಆಗಿದೆ ಆ್ಯಕ್ಚುಲಿ. ಆ ಸಾಂಗ್ಗೆ, ಆ ಬೀಟ್ಸ್ಗೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆಮೇಲೆ ಈಸಿ ಆಗಿದೆ, ಎಲ್ಲರೂ ಅದನ್ನು ಫಾಲೋ ಕೂಡ ಮಾಡ್ಬೋದು. ರೀಲ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಎಲ್ಲರೂ ರೀಲ್ಸ್ ಕೂಡ ಮಾಡಿದರು. ಸೊ ಖುಷಿ ಆಯ್ತೆಲ್ಲ. ಹಿಟ್ ಸಾಂಗ್ ಅದು ನಮ್ಮ ಶಿವಣ್ಣ ಅವ್ರದ್ದು. ಬಟ್ ಅದಕ್ಕೆ ಮತ್ತೆ ನೀವು ರೀಕ್ರಿಯೇಟ್ ಮಾಡಿರೋದಂಥದ್ದು ಅಂದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲೂ ಕೂಡ ಅದಕ್ಕೆ ಧಕ್ಕೆ ಉಂಟಾಗಬಾರ್ದು ಆ ರೀತಿ. ಅಂದ್ರೆ ಲೆಜೆಂಡ್ ಆಕ್ಟರ್ ಅವ್ರು ಬೇರೆ ಮಾಡಿರುವಂಥದ್ದು, ಈ ರೀತಿ ಎಲ್ಲ ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈ ಸಾಂಗ್ ಅಂದಾಗ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಭಯ ಆಯ್ತು, ಯಾಕೆ ಈ ಸಾಂಗು, ಆ ರೀತಿ ಏನಾದ್ರು ಒಂದ್ ಸ್ವಲ್ಪ ತಳಕ ಇತ್ತ, ಇಲ್ಲ ಈಸಿಯಾಗಿ ನಾವು ಮಾಡಬಹುದು ಅನ್ನುವಂಥದ್ದು ಇತ್ತ, ಏನು? ಅಂದ್ರೆ ಯಾವುದೇ ಒಂದು ಹಿಟ್ ಸಾಂಗ್ ಆಲ್ರೆಡಿ ಇರೋದನ್ನ ಮುಟ್ಟೋದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಅದು ಆಲ್ರೆಡಿ ಹಿಟ್ ಆಗಿರೋ ಸಾಂಗ್ ಅಲ್ವಾ. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿ ಅದಕ್ಕೆ ಜನಕ್ಕೆ ಇಷ್ಟ ಆಗೋ ಥರ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರದ್ದು ಒಂದು 80% ಎಲ್ಲ ಅವ್ರದ್ದೇ ಶ್ರಮ, ನಾವಿನ್ 20% ಡಾನ್ಸ್ ಮಾಡಿದೀವಿ ಅಷ್ಟೇ. ಅದೇ ಹೇಳಿದ್ರೆ ನಾವು ಶಿವಣ್ಣ ಅವ್ರಿಗೆ ಇದು ಹೇಳಿಲ್ಲ ಫಸ್ಟ್, ಆಮೇಲೆ ಎಲ್ಲ ಆದ ನಂತರ ತೋರಿಸಿದ್ದು ಅಂತೆಲ್ಲ ಹೇಳಿದ್ರೆ, ಆ ನಂತರ ಏನಾಯ್ತು ಸರ್? ಏನಂದ್ರು ಶಿವಣ್ಣ ಅವ್ರಿಗೆ ಆತರ ಹೇಳೋದು ಸಾಂಗ್ ನೋಡಿ ಅಂದ್ರಲ್ಲ, ಆಮೇಲೆ ಏನಂದ್ರು ಅಂತ? ಅದೇ ಸಾಂಗ್ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಯ್ತು, ತುಂಬಾ ಇಷ್ಟಪಟ್ರು. ಅದೇ ನಾನು ನಂಗೂ ಭಯ ಆಯ್ತು ಅವ್ರಿಗೆ ಹೆಂಗ್ ಅನ್ಸುತ್ತೆ ಅವ್ರದ್ದು ಈ ಸಾಂಗ್, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರಂತ. ಬಟ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗಿ ಅದಕ್ಕೆ ಅವರೇ ಬಂದು ಲಾಂಚ್ ಮಾಡ್ತೀನಿ ಅಂತನೂ ಒಪ್ಕೊಂಡು ಬಂದು ಅಲ್ಲಿ ಸ್ಟೇಜ್ ಮೇಲೆ ಕೂಡ ಡಾನ್ಸ್ ಮಾಡಿದ್ರು. ಆಮೇಲೆ ಮೇನ್ ಅಂದರೆ ಯಾರೇನು ಹೇಳ್ತಾರೋ ಅವರು ಚೆನ್ನಾಗಿದೆ ಅಂದರೆ ಅದೊಂಥರ ಖುಷಿ ಆಗುತ್ತಲ್ಲ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ. ಸೊ ಅದು ಹೇಳಿದ ತಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಡೈರೆಕ್ಟರ್ ಬಗ್ಗೆ ನಾವು ಹೇಳಲೇಬೇಕು ಸರ್. ಅಂದ್ರೆ ಅದ್ಭುತವಾದ ಒಂದು ಕೂಡ್ ಕೊಟ್ಟಿದ್ದಾರೆ ನಿಮ್ಗೆ. ಸಿನಿಮಾಗೆ ಏನೇನು ಬೇಕೋ ಕಾಂಟೆಂಟ್ ಆಗಿರ್ಬೋದು, ಇವಾಗ ನಮ್ಗೆ ಸಿನಿಮಾ ಅಂದ್ರೆ ಏನು, ಹೆಂಗಿರ್ಬೇಕು ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಗೊತ್ತಿರತ್ತೆ ಇವಾಗ ಅವ್ರ ಜೊತೆ ವರ್ಕ್ ಮಾಡಿ ಅಲ್ಲ ಅಂತ. ಬಟ್ ಫಸ್ಟ್ ಟೈಮ್ ಅವ್ರ ಕತೆ ಹೇಳಕ್ ಬಂದಾಗ ಹೊಸಬ್ರು ಈ ತರದೊಂದು ಮಾಡ್ತೀನಿ ಅಂದಾಗ ಬಂದಾಗ ನಿಮ್ಮ ರಿಯಾಕ್ಷನ್ ಹೆಂಗೆ? ಇವ್ರು ಮಾಡ್ತಾರ, ಹೇಳಿರುವಂತದ್ದು ಇವ್ರು ತಗೊಂಡ್ ಬರ್ತಾರ ಫಸ್ಟ್ ಟೈಮ್ ಅಲ್ವಾ? ಆ ತರದೊಂದು ಏನಾದ್ರು ಇತ್ತ? ಅದೇ ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆ ರೈಟರ್ ಕೂಡ ಅಲ್ಲ, ಅವರೇ ಇಡೀ ಕಥೆನ ಬರ್ದಿರೋದು. ಆಮೇಲೆ ಇವ್ರು ನನ್ಗೆ ಹೇಳೋಕ್ಕಿಂತ ಮುಂಚೆನೆ ಇದ್ರ ಜೊತೆ ಒಂದು ದೊಡ್ಡ ಜರ್ನಿ ಇತ್ತು ಅವ್ರಿಗೆ. ಅವರು ತುಂಬಾ ವರ್ಷದಿಂದ ಬರ್ದಿರೋ ಇದೊಂದು ಕತೆ. ಆಮೇಲೆ ಅವ್ರು ಹೇಳೋ ರೀತಿಯಲ್ಲೇ ಗೊತ್ತಾಗತ್ತೆ. ಅವ್ರೀಗ ನಮ್ಮ ಡೈರೆಕ್ಟರ್ ನನಗೆ ಈಗ ಫಸ್ಟ್ ಕತೆ ಹೇಳಿದಾಗ ಬರೀ ಒಂದು 20 ಮಿನಿಟ್ಸ್ ಹೇಳಿದ್ರು ಕತೆ. ಬಟ್ ಕತೆ ಜೊತೆ ಅವ್ರ ಡೈಲಾಗ್ಸು, ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ಅವ್ರ ಜೊತೆ ಇತ್ತು. ಆಮೇಲೆ ಕಾಸ್ಟ್ಯೂಮ್ ಹೇಗಿರುತ್ತೆ, ಲೊಕೇಶನ್ಸ್ ಹೇಗಿರುತ್ತೆ, ಸಿನಿಮಾದ ಟೈಮಿಂಗ್ ಎಷ್ಟಿರುತ್ತೆ, ಅವರು ಆಗ್ಲಿ ತುಂಬಾ ತುಂಬಾ ಸಿನಿಮಾದ ಮೇಲೆ ಕೆಲಸ ಮಾಡಿ ಬಂದಿದ್ರು. ಆಮೇಲೆ ಪೋಸ್ಟರ್ ಡಿಸೈನ್ಗಳು ಅದನ್ನ ಪೇಂಟ್ ಮಾಡಿಸಿದ್ರು. ಸೊ ಎಲ್ಲದನ್ನೂ ಆಗ್ಲೇ ಮಾಡಿದ್ರಲ್ಲ. ಸೊ ಅದ್ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇವ್ರು ಖಂಡಿತ ಚೆನ್ನಾಗಿ ಮಾಡ್ತಾರೆ ಅಂತ. ಓವರಾಲ್ ನಿಮ್ಗೆ ಇವಾಗ ನೋಡಿದಾಗ ಅಂತ ಅನ್ಸ್ತಾ ಅದೆಲ್ಲಾನು ಬಂದಿದೆ ಸಿನಿಮಾದಲ್ಲಿ ಅಂತ ಅನ್ಸ್ತಾ? ಖಂಡಿತ ಅವ್ರು ಹೇಳಿದ್ದು, ಅವ್ರು ಏನ್ ಹೇಳಕ್ ಹೊರಟಿದ್ರು, ಒಂದು ಜನಕ್ಕೆ ಏನ್ ಹೇಳ್ಬೇಕಂತ ಅನ್ಕೊಂಡಿದ್ರು, ಯಾವ ರೀತಿ ಎಂಟರ್ಟೈನ್ ಮಾಡ್ಬೇಕಂತ ಅನ್ಕೊಂಡಿದ್ರು, ಅದೆಲ್ಲ ಖಂಡಿತ ಬಂದಿದೆ. ಅಂದ್ರೆ ಹೊಸತನ ಬಂದಾಗ ಒಂದು ಸ್ವಲ್ಪ ನೋಡ್ತಾರೆ, ಎಲ್ಲಿ ವರ್ಕ್ ಮಾಡಿರೋ ಆ ರೀತಿ ಎಲ್ಲ ಒಂದು ನೋಡ್ತಾರೆ. ಯಾರೇ ಆಗ್ಲಿ ಆಕ್ಟರ್ಸ್ ಆಗ್ಲಿ ನೋಡ್ತಾರೆ. ಬಟ್ ನಿಮ್ ಪಾತ್ರನ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಏನ್ ಅನ್ಸ್ತು ಆ ಪಾತ್ರದ ಬಗ್ಗೆ? ಅವ್ರು ಹೇಳಿರುವಂತದ್ದು ಕನ್ವಿನ್ಸ್ ಆಯ್ತಾ ಹೆಂಗೆ? ಅವರು ನಮ್ ಚಂದ್ರು ಸರ್ ಕತೆ ಹೇಳಕ್ ಕೂತ್ಕೊಂಡ್ರೆ 3 ಅವರ್ ಕತೆ ಹೇಳ್ತಾರೆ. ಎಲ್ಲ ಪ್ರತಿಯೊಂದು ಎಲ್ಲೆಲ್ಲಿ ಏನೇನಾಗತ್ತೆ, ಹೇಗೆ ಏನು ಎತ್ತ ಅಂತ ಅಂದ್ರೆ ಆ ಪಾತ್ರ ಎಷ್ಟು ಸೆನ್ಸಿಟಿವ್, ಆ ಪಾತ್ರ ಎಷ್ಟು ಕೋಪ ಮಾಡ್ಕೊಳುತ್ತೆ, ಆ ಪಾತ್ರದ ತೂಕ ಏನು, ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರ ಕತೆ ಹೇಳುವಾಗ ಆ ಪಾತ್ರಕ್ಕೆ ನೋ ಅನ್ನಕ್ಕೆ ಆಗಲ್ಲ ನಿಮಗೆ. ಅಷ್ಟು ಚೆನ್ನಾಗಿ ನಿಮ್ಗೆ ಅದನ್ನ ಅರ್ಥ ಮಾಡಿಸ್ತಾರೆ. ಆಮೇಲೆ ಪಾತ್ರ ಹೊಸದಾಗಿದೆ, ನಾನು ಆ ಪಾತ್ರ ಮಾಡಿಲ್ಲ, ಸೊ ನನಗೆ ಇಷ್ಟ ಆಯ್ತು. ಓವರಾಲ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ 2 ಮಾತೇ ಇಲ್ಲ. ಬಟ್ ಈಗ ಪ್ರೊಡ್ಯೂಸರ್ ಬಗ್ಗೆನೂ ನಾವು ಹೇಳಲೇಬೇಕು. ಅವ್ರದ್ದು ಕೂಡ 9ನೇ ಸಿನಿಮಾ, ನಿಮ್ದು ಕೂಡ ಅಲ್ಲಿ ಮ್ಯಾಚ್ ಆಗುತ್ತೆ ಸಿನಿಮಾ ವಿಚಾರಕ್ಕೆ ಬಂದ್ರೆ. ಬಟ್ ಇದು
ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಈ ತರ ಆಗಿರುವಂತದ್ದು. ಬಟ್ ಹೇಳಿ ಸರ್, ನಿಮ್ಮ ಪ್ರೊಡಕ್ಷನ್ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ. ಆಕ್ಚುಲಿ ನಂದು ಮೋಸ್ಟ್ಲಿ ರಾಂಗ್ ಕೌಂಟ್ ಮಾಡಿದೆ ಅನ್ಸುತ್ತೆ. ನಂದು 8ನೇ ಸಿನಿಮಾ. ಓಕೆ. ಬಟ್ ಅವ್ರದ್ದು ಅದೇ ಇವರು ಲಾರಿ ಸಂಸ್ಥೆಯವರು ತುಂಬಾ ಹಳೆ ಸಂಸ್ಥೆ ಅಲ್ಲ, ಆಡಿಯೋ ಕಂಪ್ನಿ ತುಂಬಾ ವರ್ಷಗಳಿಂದ ಇದೆ. ಸೊ ಅವರು ನಮ್ಮ ಈ ಗ್ರಾಮಾಯಣ ಜೊತೆ ಕೊಲಾಬ್ರೇಟ್ ಆಗಿದ್ದು ತುಂಬಾ ಖುಷಿ ಆಯ್ತು. ಆಮೇಲೆ ಅವರು ಈ ಸಿನಿಮಾಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ, ಒಳ್ಳೆ ಪ್ರಮೋಷನ್ ಕೂಡ ಮಾಡ್ತಿದ್ದಾರೆ, ಈಗ ಒಳ್ಳೆ ರಿಲೀಸ್ ಕೂಡ ಮಾಡ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಕೊಲಾಬ್ರೇಟ್ ಆಗಕ್ಕೆ. ಅಂದ್ರೆ ಈಗ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳ್ಬೇಕು ಸರ್, ಪೂರ್ಣಚಂದ್ರ ತೇಜ್ ಸರ್ ಬಗ್ಗೆ. ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ ಜೊತೆ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರುವಂತದ್ದು ಪ್ರತಿಯೊಂದು. ಅವರು ತುಂಬಾ ಈಗ ಚಂದ್ರು ಅವ್ರ ಜೊತೆ ನಮ್ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ದಾರೆ ಸ್ಕ್ರಿಪ್ಟ್ ಜೊತೆ. ಈ ಸ್ಕ್ರಿಪ್ಟ್ ಅವ್ರಿಗೆ ತುಂಬಾ ಸೀನ್ ಟು ಸೀನ್ ಪರ್ಫೆಕ್ಟ್ ಆಗಿ ಎಲ್ಲ ಗೊತ್ತು. ಸೊ ಅವ್ರಿಗೂ ಈಸಿ ಆಯ್ತು ಹೇಗೆ ಇದು ಮ್ಯೂಸಿಕ್ ಮಾಡೋಕ್ಕೆ, ಯಾಕಂದ್ರೆ ಅವ್ರಿಗೂ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಗಿತ್ತಲ್ಲ, ಅದರಿಂದ ಅವ್ರಿಗೂ ಮ್ಯೂಸಿಕ್ ಮಾಡೋಕ್ಕೂ ಒಂದು ಹುಮ್ಮಸ್ಸಿತ್ತು, ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಅದ್ರ ರೀತಿ ತುಂಬಾ ಚೆನ್ನಾಗಿ ಮಾಡಿದೆ. ಆಮೇಲೆ ಅವ್ರದ್ದು ತುಂಬಾ ಈಗಾಗಲೇ ನೀವೇ ನೋಡಿರ್ತೀರ, 5 ಸಾಂಗ್ ಬಿಟ್ಟಿದ್ದಾರೆ. 5 ಸಾಂಗು ಅದರದಂತ ಒಂದು ಇದಿದೆ, ಮಹತ್ವ ಇದೆ ಒಂದೊಂದು ಸಾಂಗಿಗೆ. ಸೊ ಖುಷಿ ಆಯ್ತು ಅವ್ರ ಜೊತೆ ಇದು ಮಾಡಕ್ಕೆ. ಇನ್ನೊಂದು ಯೋಗಿ ಅವ್ರ ಬಗ್ಗೆ ಹೇಳೋ, ಯೋಗಿ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವ್ರ ಪಾತ್ರ ಬಗ್ಗೆ ಹೇಳಿದರೆ ಅದು ಜನರಿಗೆ ಹೆಂಗೆ ಆಡಿಯನ್ಸ್ ಕನೆಕ್ಟ್ ಆಗಬಹುದು ಅನ್ನೋ. ಅದೇ ಯೋಗಿ ಅವ್ರ ಮುಂಚೆಯಿಂದನೂ ಆಡಿಯನ್ಸ್ಗೆ ತುಂಬಾ ಅವ್ರಿಗೆ ಅದೇ ನಾನು ಹೇಳ್ತಾ, ಯೋಗಿ ಅವ್ರ ಮುಂಚೆಯಿಂದನೂ ಆಡಿಯನ್ಸ್ಗೆ ತುಂಬಾ ಚೆನ್ನಾಗಿ ಗೊತ್ತು ಯೋಗಿ ಅವರು ಅಂದ್ರೆ ಅವ್ರ ಕೆಲ್ಸದ ಬಗ್ಗೆ. ಸೊ ಈ ಅವ್ರ ಕ್ಯಾರೆಕ್ಟರ್ ಹೆಸರು ಕರಿಬೇಕು ಅಂತ. ಸೊ ಅದರಿಂದ ಇಮಿಡಿಯೇಟ್ ಆಗಿ ಜನನು ಕನೆಕ್ಟ್ ಆಗ್ತಾರೆ. ಮೋಸ್ಟ್ಲಿ ಈ ತರ ಒಂದು ರೋಲ್ ಅವ್ರು ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಆಮೇಲೆ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರೋದು. ತುಂಬಾ ಸಲ ಅವ್ರ ಜೊತೆ ಹುಡುಗರು ಟೈಮಲ್ಲಿ, ಯಾರೇ ಕೂಗಾಡಲಿ ಟೈಮಲ್ಲಿ ಅವ್ರು ಶೂಟಿಂಗ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೇನೆ. ಬಟ್ ಈ ಸಲ ಒಟ್ಟಿಗೆ ಶೂಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಬ್ರದ್ದು ಫೈಟಿಂಗ್ ಆಗಿರ್ಬೋದು, ಈ ಕಾಳಗ ಆ ತರದೆಲ್ಲ ಅದೆಲ್ಲ ನೋಡ್ಬೋದಾ ನಾವು ಸಿನಿಮಾದಲ್ಲಿ? ಅಂದ್ರೆ ಆಡಿಯನ್ಸ್ಗಂತೂ ಹಬ್ಬ ಅಂತಾನೆ ಹೇಳ್ಬೋದು. ಓಕೆ ಸರ್, ಓವರ್ ಆಲ್ ಸಿನಿಮಾ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಮಂತ್ 3ನೇ ತಾರೀಕು. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವ್ ನಿಮ್ಗೆ ಏನ್ ಅನ್ಸ್ತಾ ಇದೆ ಈಗ ನಮ್ ಸಿನಿಮಾ ನೋಡಿ, ಪೋಸ್ಟರ್ ನೋಡಿ, ಸಾಂಗ್ಸ್ ನೋಡಿ ನಿಮ್ಗೆ ಹೋಗ್ಬೇಕು ಅನ್ಸ್ತಾ ಇದೆಯಾ ಥಿಯೇಟರ್ಗೆ ಅಂತ ನೀವ್ ಹೇಳ್ಬೇಕು. ನಾವು ಖಂಡಿತ ನೀವು ಹೋಗಿ ನೋಡಿ ಅಂತ ಹೇಳ್ತೀವಿ ಸರ್. ನಮ್ಗೆ ನಿಜವಾಗ್ಲೂ ನಾವು ನೋಡಿಲ್ಲ, ವಿನಯ್ ರಾಜ್ಕುಮಾರ್ ಈ ರೀತಿ ಮಾಡಬಹುದಾ, ಮಾಡ್ತಾರಾ ಅನ್ನುವಂಥದ್ದೇ ನಮ್ಗೊಂದ್ ಸ್ವಲ್ಪ ಪ್ರಶ್ನೆ ಇದೆ. ಆ ರೀತಿ ಮೂಡ್ ಬಂದಿದೆ ನಿಮ್ಮ ಕ್ಯಾರೆಕ್ಟರ್ ಎಲ್ಲ ನೋಡಿದಾಗ. ಸಾಂಗ್ಸ್ ಅಷ್ಟೇ, ಅದ್ರ ಬಗ್ಗೆನೂ ಮಾತಿಲ್ಲ. ಬಟ್ ಈಗ ನಾವು ಹೇಳೋದ್ ಬೇರೆ, ನೀವು ಒಂದು ಆಡಿಯನ್ಸ್ ಒಂದು ರೀಚ್ ಆಗೋದ್ ಬೇರೆ ಅಲ್ಲ. ಸೊ ಆ ಕಾರಣದಿಂದ ಕೇಳ್ತಾ ಇದ್ದೆ. ಅದೇ ಆಡಿಯನ್ಸ್ಗೆ ಅದೇ ಜುಲೈ 3 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಬೆಂಕಿ ಹಾಡು ಕೇಳಿದ್ದೀರಾ, ತುಂಬಾ ಖುಷಿ ಪಟ್ಟಿದ್ದೀರಾ. ಅದಾದ್ಮೇಲೆ ಎಲ್ಲ ಹಾಡನ್ನು ಕೇಳಿ ತುಂಬಾ ಖುಷಿ ಪಟ್ಟಿದ್ದೀರಾ. ಅದೇ ರೀತಿ ಖುಷಿ ನಮ್ಮ ಸಿನಿಮಾ ಕೂಡ ಕೊಡುತ್ತೆ. ಸೊ ಎಲ್ಲರೂ ಥಿಯೇಟರ್ ಬಂದು ನೋಡಿ. ಅಂದ್ರೆ ಇವಾಗ 8 ಸಾಂಗ್ ಅಲ್ಲಿ 8 ಸಿನಿಮಾದಲ್ಲೇ ನೋಡ್ಬೋದು ಅಥವಾ ಅದಕ್ಕಿಂತ ಮುಂಚೆ 5 ಸಾಂಗ್ ರಿಲೀಸ್ ಆಗಿದೆಯಲ್ಲ, ಇನ್ನೊಂದು 2 ಸಾಂಗು ಥಿಯೇಟರ್. ಅಂದ್ರೆ 8 ಸಾಂಗ್ ಅದೇ 8 ಸಾಂಗು ದೊಡ್ಡ ಸಾಂಗ್ ಅಲ್ಲ. ಮೇನ್ ಬಂದು 5 ಸಾಂಗು, ಅದ್ರ ಜೊತೆ ಚಿಕ್ಕ ಸ್ನಿಪೆಟ್ಸ್ ಇರುತ್ತೆ ಅಷ್ಟೇ. ಓಕೆ, ಸಿನಿಮಾದಲ್ಲಿ ಕುಸುಮಾನ್ ಅಂದ್ರೆ ತುಂಬಾ ಪ್ರೀತಿ ಮಾಡ್ತೀರಾ, ಅದೇನಾದ್ರು ಒಂದು ಡೈಲಾಗ್ ಏನಾದ್ರು ಹೇಳ್ಬೋದು ಸರ್? ಅವ್ರ ಪ್ರೀತಿಯಿಂದ ಏನಾದ್ರು ಒಂದು ಹೇಳೋದಾದ್ರೆ, ಕುಸುಮಾ ಅವ್ರಿಗೆ ನೀವು ಏನಾದ್ರು ಹೇಳೋದಾದ್ರೆ ಸೀನು? ಅದು ಪಿಕ್ಚರ್ ಅಲ್ಲೇ ಬಂದು ನೋಡ್ಬೇಕು, ಸರ್ಪ್ರೈಸ್ ಅದು. ಅಲ್ಲ, ನಿಮ್ ಡೈಲಾಗ್ ಅಲ್ಲಿ ಹೇಳೋದಾದ್ರೆ ಬೇರೆ ಏನಾದ್ರು ಹೇಳೋದ ಅಂದ್ರೆ ಆ ಇದ್ರಲ್ಲೇ ಏನಾದ್ರು ಕುಸುಮಾ ಅವ್ರನ್ನ ಹೆಂಗ ಪ್ರೀತಿಯಿಂದ? ಕುಸುಮಾ, ಬೇಗ ಇಂಟರ್ವ್ಯೂ ಮುಗಿಸು, ಇನ್ನೊಂದು ಇಂಟರ್ವ್ಯೂ ಇದೆ. ಕುಸುಮನ್ ಈಗ ಹೇಳ್ತಿರಲ್ಲ, ಅದೇ ರೀತಿ ಸಿನಿಮಾ ಕರಿಯತ್ತಾರ ಆಡಿಯನ್ಸ್ಗೆ. ಕುಸುಮಾ ರೀತಿಯಲ್ಲಿ ಹೇಳ್ಬೇಕಾ? ಕುಸುಮಾ ರೀತಿಯಲ್ಲಿ ಹೇಳ್ಬೇಕು. ಕುಸುಮಾ ಯಾವ ರೀತಿ ಮಾತಾಡ್ತಾರೆ ಅವ್ರು ಹೇಳ್ಬೇಕಲ್ಲ, ನಾನು ಹೆಂಗೆ ಮಾಡ್ತಾರೆ ಸರ್, ಅದಕ್ಕೋಸ್ಕರ ಕುಸುಮಾ ಹೇಗ್ ಮಾತಾಡ್ತಾಳೆ ಆ ರೀತಿ ಅವ್ರು ಡೈಲಾಗ್ ಡೆಲಿವರಿ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ನೀವು ಮಾಡಿ. ಅವರು ಸೀನ್ ಅಂತ ಅವ್ರು ಮಾಡ್ತಾರೆ. ಸೀನ ಯಾವ ರೀತಿ? ಖಂಡಿತವಾಗ್ಲೂ ಸೀನ್ ನನ್ನ ಕೈಲಿ ಮಾಡಕ್ ಆಗಲ್ಲ. ಆಗಲ್ಲ. ದಟ್ ಇಸ್ ಅ ವೆರಿ ಡಿಫರೆಂಟ್ ಕ್ಯಾರೆಕ್ಟರ್. ವಿನಯ್ ಸರ್ದು ಒಂದು 4 ಮೂವಿ ಹೆಸರು ಹೇಳಿ. 4 ಮೂವಿ ಹೆಸರು: ಗ್ರಾಮಾಯಣ, ಸಿದ್ಧಾರ್ಥ, ಒಂದು ಸರಳ ಪ್ರೇಮ ಕಥೆ, ಅಂದೊಂದಿತ್ತು ಕಾಲ, ರಣ್ಣ ಅಂಟ. ಓಕೆ ಸರ್, ಇವ್ರದೊಂದು ಫೇಮಸ್ ಸೀರಿಯಲ್ ಇತ್ತು, ಎಲ್ಲ ಮನೆ ಮಾತಾಗಿತ್ತು ಆ ಸೀರಿಯಲ್. ಜೊತೆಯಲ್ಲಿ ಸೂಪರ್ ಸರ್, ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಮೇಘ ಶೆಟ್ಟಿ ಅವ್ರ ಬಗ್ಗೆ. ಸರಿ, ಓಕೆ ಸರ್, ಕೊನೆಯದಾಗಿ ನೀವಿಬ್ರು ಸೇರಿ ಆಡಿಯನ್ಸ್ಗೆ ಹೇಳೋದಾದ್ರೆ ಹೇಳ್ಬಿಡಿ ಸರ್. ಅದು ಸರಿಯಾಗಿಲ್ಲ, ಹೇಳಿ, ಕೊನೆಯದಾಗಿ ಹೇಳ್ಬಿಡಿ. ಇದೇ ಜುಲೈ 3ನೇ ತಾರೀಕು ನಮ್ಮ ಗ್ರಾಮಾಯಣ ಚಿತ್ರ
ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಇಡೀ ಚಿತ್ರನ ನಮ್ಮ ಚಿತ್ರನ ನೋಡ್ಬಿಟ್ಟು ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.